ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾವು ರೆಡ್ಮಿ ಕಡೆಯಿಂದ ಲಾಂಚ್ ಆಗಿರೋ ರೆಡ್ಮಿ ನೋಟ್ 17 5G ಫೋನ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಆಗಸ್ಟ್ 6th ಲಾಂಚ್ ಆಗಿದೆ. ಇದು ಸೇಲ್ ಸ್ಟಾರ್ಟ್ ಆಗೋದು ನಿಮಗೆ ಆಗಸ್ಟ್ 12th ಸ್ಟಾರ್ಟ್ ಆಗುತ್ತೆ. ಸೊ ಈ ಫೋನ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಪೂರ್ತಿ ನಿಮಗೆ ವಿಡಿಯೋದಲ್ಲಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಸೊ ಗೈಸ್, ರೆಡ್ಮಿ ನೋಟ್ 17 5G ಫೋನ್ ನಿಮಗೆ ಲುಕ್ ನೋಡೋಕ್ಕೆ ಈ ರೀತಿ ಸಿಗುತ್ತೆ, ಫ್ರಂಟ್ ಆ್ಯಂಡ್ ಬ್ಯಾಕ್ ಸೈಡು. ಸೊ ಕಲರ್ ಅವೈಲೇಬಲ್ ಇರೋದಿದು ಸ್ಟಾರ್ ಲೈಟ್ ಪರ್ಪಲ್, ಡಾರ್ಕ್ ನೈಟ್ ಮತ್ತು ಆರ್ಕ್ಟಿಕ್ ಬ್ಲೂ ಅಂತ. ಸೊ ಇನ್ನು ಡಿಸೈನ್ ಬಗ್ಗೆ ನೋಡೋದಾದ್ರೆ ನಿಮಗೆ ಫೋನು 8.4 mm ಥಿಕ್ನೆಸ್ ಬರುತ್ತೆ ಮತ್ತು 225 grams ವೆಯ್ಟ್ ಇದೆ. ಇನ್ನು ಫೋನಲ್ಲಿ ರೈಟ್ ಸೈಡ್ ನೋಡೋದಾದ್ರೆ ನೀವು ವಾಲ್ಯೂಮ್ ಮತ್ತು ಪವರ್ ಬಟನ್ ಸಿಗುತ್ತೆ. ಇನ್ನು ಟಾಪ್ ಸೈಡು ಒಂದು ಐಆರ್ ಬ್ಲಾಸ್ಟರ್ ಸಿಗುತ್ತೆ ನಿಮಗೆ. ಬಾಟಮ್ ಸೈಡ್ ಬಂದರೆ ಸ್ಪೀಕರ್ ಮತ್ತು USB Type-C ಪೋರ್ಟು, ಒಂದು ಮೈಕ್ ಮತ್ತು ಸಿಮ್ ಕಾರ್ಡ್ ಹಾಕೋಬೋದು ಮತ್ತು SD ಕಾರ್ಡು ಹಾಕೋಬೋದು ಇದರಲ್ಲಿ. ಇನ್ನು ನೆಕ್ಸ್ಟ್ ಡಿಸ್ಪ್ಲೇ ಬಗ್ಗೆ ಹೇಳೋದಾದ್ರೆ ನಿಮಗೆ 6.9 inch ಟ್ರೂ AMOLED ಡಿಸ್ಪ್ಲೇ ಸಿಗುತ್ತೆ ಮತ್ತು ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ 7i ಪ್ರೊಟೆಕ್ಷನ್ ಕೂಡ ಸಿಗುತ್ತೆ ನಿಮಗೆ. 120 Hz ಫಾಸ್ಟ್ ರಿಫ್ರೆಶ್ ರೇಟು, ಅದಲ್ಲದೆ 1800 nits ಪೀಕ್ ಬ್ರೈಟ್ನೆಸ್ ಕೂಡ ಇದೆ ಇದು. ಇನ್ನು ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟೇ ಸಿಗುತ್ತೆ ನಿಮಗೆ. ಸೊ ಅದಾದಮೇಲೆ ನಿಮಗೆ ಐ ಪ್ರೊಟೆಕ್ಷನ್ ಕೂಡ ಇದೆ ಫೋನಲ್ಲಿ. ಅಪ್ ಟು 8 to 10 hours ನೀವು ಆರಾಮಾಗಿ ಮೊಬೈಲ್ ವಾಚ್ ಮಾಡ್ಬೋದು, ಕಣ್ಣಿಗೆ ಏನೂ ಎಫೆಕ್ಟ್ ಆಗಲ್ಲ ಅಂತ ಕಂಪ್ನಿ ಕಡೆಯಿಂದ ಕ್ಲೈಮ್ ಮಾಡ್ತಿದ್ದಾರೆ. ಸೊ ನೆಕ್ಸ್ಟ್ ಡಿಸ್ಪ್ಲೇ ಆದಮೇಲೆ ಪರ್ಫಾರ್ಮೆನ್ಸ್ಗೆ ಬರೋದಾದರೆ ಸ್ನ್ಯಾಪ್ಡ್ರ್ಯಾಗನ್ 4 Gen 4 ಪ್ರೊಸೆಸರ್ ಸಿಗುತ್ತೆ ನಿಮಗೆ ಇದರಲ್ಲಿ. ಇನ್ನು ರ್ಯಾಮು LPDDR 4X ರ್ಯಾಮ್ ಮತ್ತು UFS 2.2 ಸ್ಟೋರೇಜ್ ಕೂಡ ಸಿಗುತ್ತೆ ಈ ಫೋನಲ್ಲಿ. ಇನ್ನು ನೀವು ವಾಲ್ಯೂಮ್ 200% ನೀವು ಇಲ್ಲಿ ಬೂಸ್ಟ್ ಮಾಡ್ಬೋದು ಇದರಲ್ಲಿ ಈ ಫೋನಲ್ಲಿ. ಇನ್ನು IP65 ಡಸ್ಟ್ ಆ್ಯಂಡ್ ವಾಟರ್ ರೆಸಿಸ್ಟೆನ್ಸ್ ಫೋನ್ ಕೂಡ ಇದು. ಸೊ ನೆಕ್ಸ್ಟ್ ಇನ್ನು ಕ್ಯಾಮ್ರಾ ಬಗ್ಗೆ ಹೇಳೋದಾದರೆ ಬ್ಯಾಕ್ ಸೈಡು 50 MP ಮೈನ್ ಕ್ಯಾಮ್ರಾ ಬರುತ್ತೆ, 1.8 ಅಪರ್ಚರು ಮತ್ತು 1080p 30 FPS ನೀವು ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೋಬೋದು. ಮತ್ತು ಸ್ಲೋ ಮೋಷನ್ನು 720p ರೆಸಲ್ಯೂಷನಲ್ಲಿ 120 FPS ನೀವು ರೆಕಾರ್ಡ್ ಮಾಡ್ಕೋಬೋದು. ಇನ್ನು ಫ್ರಂಟ್ ಸೈಡ್ ಬರೋದಾದರೆ 8 MP ಕ್ಯಾಮ್ರಾ ಸಿಗುತ್ತೆ ನಿಮಗೆ, 2.0 ಅಪರ್ಚರು ಮತ್ತು ಫ್ರಂಟಲ್ಲೂ ನೀವು 1080p ರೆಸಲ್ಯೂಷನಲ್ಲಿ 30 FPS ವಿಡಿಯೋ ರೆಕಾರ್ಡಿಂಗ್ನ ಮಾಡ್ಕೋಬೋದು ನೀವು ಈ ಫೋನಲ್ಲಿ. ಸೊ ನೆಕ್ಸ್ಟ್ ಇನ್ನು ನಿಮಗೆ ಬ್ಯಾಟ್ರಿ ಬಗ್ಗೆ ಹೇಳೋದಾದರೆ 8000 mAh ಬ್ಯಾಟ್ರಿ ಸಿಗುತ್ತೆ ಮತ್ತು 45 watt ಫಾಸ್ಟ್ ಚಾರ್ಜಿಂಗು, ಅದಲ್ಲದೆ 22.5 ವೈರ್ಡ್ ರಿವರ್ಸ್ ಚಾರ್ಜಿಂಗ್ ಕೂಡ ಸಿಗುತ್ತೆ ನಿಮಗೆ. ಸೊ ಅದಲ್ಲದೆ ಕಂಪ್ನಿಯವರು 5 years ಬ್ಯಾಟ್ರಿ ರಿಲಯಬಿಲಿಟಿ ಸಿಗುತ್ತೆ ಅಂತ ಕ್ಲೈಮ್ ಮಾಡ್ತಾರೆ. ಸೊ ಬ್ಯಾಟ್ರಿ ಪ್ರೊಟೆಕ್ಷನ್ ಕೂಡ ಇರುತ್ತೆ ನಿಮಗೆ ಇದರಲ್ಲಿ. ಇನ್ನು ನೆಕ್ಸ್ಟ್ ಗೈಸ್, OS ಬರೋದು ನಿಮಗೆ ಇದರಲ್ಲಿ Xiaomi HyperOS 3 ಸಿಗುತ್ತೆ. ಇನ್ನು ಇನ್ಸೈಡ್ ದಿ ಬಾಕ್ಸ್ ನಿಮಗೆ ಏನೇನು ಸಿಗುತ್ತೆ ಅಂದರೆ ಒಂದು ಸ್ಮಾರ್ಟ್ ಫೋನು, ಪವರ್ ಅಡಾಪ್ಟ್ರು, USB Type-C ಡಾಟಾ ಕೇಬಲ್ಲು, ಇನ್ನು ಒಂದು ಟ್ರಾನ್ಸ್ಪರೆಂಟ್ ಕೇಸ್, ಪ್ರೊಟೆಕ್ಟಿವ್ ಫೋನ್ ಕೇಸ್. ಇನ್ನು ನೆಕ್ಸ್ಟ್ ಸ್ಕ್ರೀನ್ ಪ್ರೊಟೆಕ್ಟರ್ ಕೂಡ ಸಿಗುತ್ತೆ ನಿಮಗೆ, ಅಂದರೆ ಒಂದು ಟೆಂಪರ್ ಗ್ಲಾಸ್ ಥರ. ಇನ್ನು ಸಿಮ್ ಇಜೆಕ್ಟರ್ ಪಿನ್ ಒಂದು ಯೂಸರ್ ಮ್ಯಾನ್ಯಲ್ ಇದ್ದೇ ಇರುತ್ತೆ ನಿಮಗೆ. 2 ವೇರಿಯಂಟಲ್ಲಿ ಅವೈಲೇಬಲ್ ಇದೆ ಇದು, 6+ 128GB ಮತ್ತು 8+ 128GB. ಸೊ ಇದು ಸ್ಟಾರ್ಟಿಂಗ್ ಪ್ರೈಸ್ ಬಂದು 28,000. ಆದರೆ ಯಾವ ಸ್ಟೋರೇಜ್ ಅಂದರೆ 6+ 128ಗೆ, ಆದರೆ 8+ 128 ಅಂತ ಮೆನ್ಷನ್ ಮಾಡಿಲ್ಲ ಅವರು ಯಾವ ವೇರಿಯಂಟ್ಗೆ ಅಂತ. ಸೊ ಇದು ಸೇಲ್ ಸ್ಟಾರ್ಟ್ ಆದಮೇಲೆ ನೀವು ಚೆಕ್ ಮಾಡ್ಕೋಬೋದು. ಸೊ ಗೈಸ್, ಇದಲ್ಲದೆ ನಿಮಗೆ ಸೇಮ್ ಸ್ಪೆಸಿಫಿಕೇಷನ್ಸಲ್ಲಿ ರೀಸೆಂಟಾಗಿ ಲಾಂಚ್ ಆಗಿದ್ದು ಪೋಕೋ M8 ಪವರ್ ಕೂಡ ಲಾಂಚ್ ಆಗಿತ್ತು. ಆದರೆ ಸೊ ಅದಕ್ಕೆ ಹೋಲಿಸ್ಕೊಂಡ್ರೆ ಇದು ರೆಡ್ಮಿ ನೋಟ್ 17 ಬೆಸ್ಟ್ ಇದೆ ಅನಿಸುತ್ತೆ ಪೂರ್ತಿ ಸ್ಪೆಸಿಫಿಕೇಷನ್ಸ್ ಪ್ರಕಾರ ನೋಡಿದ್ರೆ. ಈ ಪ್ರೈಸ್ ರೇಂಜು ಅದನ್ನು ನಿಮಗೆ ಪೋಕೋ M8 25,000 to 27,000 ಆಗುತ್ತೆ ನಿಮಗೆ. ಸೊ ನೀವು ಚೆಕ್ಔಟ್ ಮಾಡಿ, ಸೇಲ್ ಸ್ಟಾರ್ಟ್ ಆದಮೇಲೆ ಇದು ಅದೇ ರೇಟ್ ಬಂತಂದರೆ ನೀವು ರೆಡ್ಮಿ ನೋಟ್ 17 5G ಪರ್ಚೇಸ್ ಮಾಡ್ಬೋದು. ಸೊ ಇದಿಷ್ಟು ರೆಡ್ಮಿ ನೋಟ್ 17 5G ಡೀಟೇಲ್ಸ್ ಆಗಿತ್ತು ಗೈಸ್. ನಿಮಗೆ ಅಮೆಝಾನಲ್ಲಿ ಅವೈಲೇಬಲ್ ಇದೆ, ಚೆಕ್ ಮಾಡಿ. ಸೊ ಇದೇ ರೀತಿ ಹೊಸ ಅಪ್ಡೇಟ್ಗೋಸ್ಕರ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. So thank you for watching guys.